ಈಗ ನಾವು ಸರ್ಕಾರಕ್ಕೆ ಅಧಿಕಾರಿಗಳು ಕೊಡುವಂತ ಮಾಹಿತಿ ಮೇಲೆ ನಾವು ಮಾತನಾಡ್ತೀವಿ. ಹಾಗಾಗಿ ಸರ್ಕಾರಕ್ಕೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಏನ್ ಮಾಹಿತಿ ಕೊಡ್ತಾರೆ ಅದು ಸಂಗ್ರಹಿಸಿಕೊಂಡು ಮಾತಾಡುವಂಥದ್ದು ಮತ್ತು ಕಮಿಟ್ಮೆಂಟ್ ಎಲ್ಲ ಒಂದ್ ಕಡೆ ಜನವರಿ ಮತ್ತು ಫೆಬ್ರವರಿ 2 ತಿಂಗಳು ಕೊಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅಂತ ಒಂದನೇದಾಗಿ ನಮ್ಮ ಸರ್ಕಾರ ಗ್ಯಾರಂಟಿಯ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿಯ ಏನು ಮಾತು ಕೊಟ್ಟಿದ್ದೇವೆ ಅದರಂತೆ ಪ್ರತಿಯೊಬ್ಬರಿಗೂ ಕೊಡುವಂಥದ್ದನ್ನ ಮಾಡೇ ತೀರ್ತೇವೆ ಅನ್ನೋದನ್ನ ನೀವೆಲ್ಲ ನೋಡಿದಿರಿ. ಅದು ಮಾಡ್ತೇವೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ನಮ್ಗೆ ದೇವಸ್ಥಾನ ಇದ್ದಂಗೆ ಅಧಿವೇಶನ ನಡೆಯುವಂತ ಸಂದರ್ಭ ಯಾರೇ ತಪ್ಪು ಮಾಹಿತಿ ಕೊಟ್ಟರು ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆ ಕಾರಣಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದ್ರೆ ಸರ್ಕಾರ ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ಅಲ್ಲ, ಈಗ ಮಾಹಿತಿ ನಮ್ಮ ಮಂತ್ರಿಗಳಿಗೆ ಕೊಡಂತದ್ದು ಅಧಿಕಾರಿಗಳು ಯಾವ ರೀತಿ ತಪ್ಪು ಮಾಡಿದ್ದಾರೆ ಅದನ್ನ ಪೂರ್ಣ ಒಂದು ತನಿಖೆ ಮಾಡಿ ಅದು ತಪ್ಪಾಗಿದ್ದಲ್ಲಿ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅನ್ನೋದನ್ನು ಸಹ ನಾನು ಬಯಸ್ತೇನೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಅದು ಸರ್ಕಾರ ಇಡೀ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾರೆ. ಏನ್ ಮೆಸೇಜ್ ಪಾಸ್ ಮಾಡ್ತಾರೆ? ಒಂದು, ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ MNREGA ಒಂದು ಪ್ರತಿಷ್ಠಿತವಾದಂತ ಇಡೀ ಜಗತ್ತೇ ನೋಡಂತ ಭಾರತ ದೇಶಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದಂತ ರೈತರಿಗೆ ಅವರ ಬದುಕಿಗೆ ಪರ್ಯಾಯ ಮಾರ್ಗವಾಗಿ ಕೂಲಿಯ ಹಣವನ್ನು ಕೊಡಿಸುವಂತ ಒಂದು ವಿಶೇಷವಾದಂತ ಒಂದು ಯೋಜನೆ. ಅದು UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವರು ಚೇರ್ಮನ್ ಆಗಿದ್ದಾಗ ಬಡವರ ಚಿಂತನೆಗೆ ಕಾಂಗ್ರೆಸ್ ಪಕ್ಷ ಮಾಡಿದಂತ ಯೋಜನೆಗೆ ಇವತ್ತು ನಮ್ಮ ಬಿಜೆಪಿಯ ಕೇಂದ್ರ ಸರ್ಕಾರ ಏನು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನ ಯಾವ ರೀತಿ ದ್ವೇಷಿಸ್ತಾರೆ ಅನ್ನೋದನ್ನ ಒಂದು ಉದಾಹರಣೆ. ಆದ್ರೆ UPA ಸರ್ಕಾರದ ಪ್ರತಿಯೊಂದು ಯೋಜನೆಗಳು RTIನ ಮೊದಲು ವಿರೋಧ ಮಾಡಿದ್ರು, ರೈಟ್ ಟು ಎಜುಕೇಶನ್, ತದನಂತರ ಅಳವಡಿಸ್ಕೊಂಡ್ರು. RTI ವಿರೋಧ ಮಾಡೋರು, ತದನಂತರ ಅಳವಡಿಸ್ಕೊಂಡ್ರು. ಹಾಗೇನೆ ಆಧಾರ್ ಕಾರ್ಡ್ ನ ದೊಡ್ಡ ಮಟ್ಟದಲ್ಲಿ ಇದು ಅವಶ್ಯಕತೆ ಇಲ್ಲ, ಫ್ರಾಡ್ ಅಂತ ಹೇಳಿದ್ರು. ಈಗ ಆಧಾರ್ ಕಾರ್ಡ್ ಮುಖ್ಯವಾದಂತ ಅಂಶ ಅಂತ ಅನ್ನೋದನ್ನ ಅವರು ಅಳವಡಿಸ್ಕೊಂಡಿದ್ದಾರೆ. ಅದೇ ರೀತಿ ಇವಾಗ MNREGAನ ಅವ್ರಿಗೆ ಮಹಾತ್ಮ ಗಾಂಧಿ ಅವ್ರ ಹೆಸರಿರೋದೇ ಎಲ್ಲೋ ಒಂದ್ ಕಡೆ ನೋವಾಗಿದೆ ಅಂತ ಭಾವಿಸ್ತೇನೆ. ಮಹಾತ್ಮ ಗಾಂಧಿ ಹೊರ ದೇಶದಲ್ಲಿ ಹೋಗ್ಬಿಟ್ಟು ಮಹಾತ್ಮ ಗಾಂಧಿ ಹೆಸರನ್ನ ಬಳಸ್ಕೊತಾರೆ, ಇಲ್ಲಿ ಬಂದು ಮಹಾತ್ಮ ಗಾಂಧಿಯ ಒಂದು ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕೆ ರಾಮ್ ಅಂತ ತರ್ಲಿಕ್ಕೆ ಹೊರಟಿದ್ದಾರೆ, BB ರಾಮ್ ಅಂತ. ಹಾಗೇನೆ ಇವತ್ತು MNREGA ಇರಬೇಕಾಗಿರುವಂತದ್ದು ನಾವು ಟ್ಯಾಕ್ಸ್ ಪೇಡ್ ಏನ್ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಶೇಕಡವಾರು 100% ಬಳಸ್ಕೋಬೇಕು. ಈಗ ಎಲ್ಲೋ ಒಂದ್ ಕಡೆ ಸ್ಟೇಟ್ ಗವರ್ಮೆಂಟ್ ಮೇಲೆ, ರಾಜ್ಯ ಸರ್ಕಾರದ ಮೇಲೆ 40% ಎಲ್ಲ ರೀತಿಲೂ ಹೊರೆ ಹಾಕುವಂತ ಒಂದು ವಿಭಿನ್ನವಾದಂತ ಪ್ರಯತ್ನ ಕೇಂದ್ರ ಸರ್ಕಾರ ಹುನ್ನಾರ ಮಾಡ್ಲಿಕ್ಕೆ ಹೊರಟಿದೆ. ಅದನ್ನ ನಾವು ದೇಶವ್ಯಾಪ್ತಿ ಪ್ರತಿಭಟನೆ ಮಾಡ್ತೇವೆ. ಇದು ಸರಿಯಲ್ಲ, ಬಡವರ ವಿರುದ್ಧ ಇರುವಂತ ಬಿಜೆಪಿ ಸರ್ಕಾರ ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ. ಅಲ್ಲ, ನಾನು ನಿನ್ನೆ ಎತ್ತಿದಂತ ಪ್ರಶ್ನೆ ಏನು ಅಂತಂದ್ರೆ, ಇವತ್ತು ಸಹಕಾರ ಸಂಘಗಳು ಚುನಾವಣೆ ಮೂಲಕ ಗೆದ್ಕೊಂಡ್ ಬರ್ತಾರೆ. ಅದೇನಾಗಿದೆ ನಿಮ್ ಗಮನಕ್ಕಿರ್ಲಿ, ಮಾಧ್ಯಮದವರ ಗಮನಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಹೋಗ್ಲಿ, 25% ಹೊಸಬರನ್ನ ನೋಂದಾಯಿಸ್ಕೊಳ್ಳೋಂತ ಅವಕಾಶ ಇದೆ, ಅದನ್ನ ಮಾಡೋದಿಲ್ಲ. ಒಂದು, ಆಮೇಲೆ ಸಾಲ ಕೊಡೋಂತ ಪ್ರಕ್ರಿಯೆ ಏನು ಯಾರು ಹಳಬರು ಇರ್ತಾರೋ ಅವ್ರಿಗೆ ಕೊಡ್ಕೊಂಡ್ ಬರ್ತಾ ಇರ್ತಾರೆ. ಹೊಸ ರೈತರಿಗೆ ಈಗ ಉದಯೋನ್ಮುಖವಾದಂತ ಯುವಕರಿಗೆ ಕೊಡೋಂತ ಪದ್ಧತಿ ಅಲ್ಲಿ ಫಾಲೋ ಮಾಡಲ್ಲ. ಮೂರನೇದು, ಇದು ನಬಾರ್ಡಿಂದ ಬರುವಂತ ದುಡ್ಡು, ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಪೇಡ್ ಮನಿ. ಇದನ್ನ ಚುನಾವಣೆಯಲ್ಲಿ ಗೆಲ್ತೇವೆ ಅಂತ ಹೇಳಿ ರಾಜಕೀಯದ ಲಾಭಕ್ಕೋಸ್ಕರ ಈ ಹಣವನ್ನ ಅದೇ ಒಂದು ಗುಂಪನ್ನ ಮಾಡ್ಕೊಂಡು ರಾಜಕೀಯದ ದುರುದ್ದೇಶದಲ್ಲಿ ಯಾವುದೇ ಒಬ್ಬ ರೈತನಿಗೆ ತಲುಪಿಸದಲೆ ಯಾರು ಬಲಿಷ್ಠ ಇರ್ತಾನೆ ಅವನು ಕಪಿ ಮುಷ್ಟಿಲಿ ಹಿಡ್ಕೊಂಡು ಈ ಬ್ಯಾಂಕ್ಗಳು ನಡೆಸೋದನ್ನ ವಿರೋಧ ಮಾಡೋಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇದನ್ನ ಕೇಂದ್ರ ಸರ್ಕಾರದ ದುಡ್ಡು, ಇವತ್ತು ಟ್ಯಾಕ್ಸ್ ಪೇಡ್ ಮನಿನ ಯಾವ ರೀತಿ ರಾಜ್ಯ ಸರ್ಕಾರದವರು ಇದನ್ನ ಮಾನಿಟರ್ ಮಾಡ್ಕೊಡಿ, ಒಂದು ಕಮಿಟಿ ಇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.
ಹೌದು, ನಾನು ಮುಂದಿನ ತಿಂಗಳಲ್ಲಿ ನಾನು ಪ್ರೈವೇಟ್ ಬಿಲ್, ಮುಂದಿನ ಅಧಿವೇಶನದಲ್ಲಿ ಪ್ರೈವೇಟ್ ಬಿಲ್ ಅನ್ನ ಮೂವ್ ಮಾಡಕ್ ಕೊಟ್ಟಿದ್ದೇನೆ. ಈಗ ನಾನು ಒಂದು ಪ್ರೈವೇಟ್ ಬಿಲ್ ಅನ್ನು ತರಲಿಕ್ಕೆ ಕೊಟ್ಟಿದ್ದೇನೆ. ಯಾವ ರೀತಿ ಅಂತ ಅಂದ್ರೆ, ಮಕ್ಕಳುಗಳು 15 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಸಾಮಾಜಿಕ ತಾಣವನ್ನ ಯಾವ್ದಾರ ರೀತಿಯಲ್ಲಿ IT ನಮ್ ಕನ್ನಡ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬರಲ್ಲ, ಅದನ್ನ ನಿಲ್ಲಿಸಬೇಕು, ಬ್ಯಾನ್ ಮಾಡಬೇಕು, ನಿಷೇಧಿಸಬೇಕು ಅನ್ನೋದನ್ನ ಪ್ರೈವೇಟ್ ಬಿಲ್ ಅನ್ನು ತರಲಿಕ್ಕೆ ಕೊಟ್ಟಿದ್ದೇನೆ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.